ನಮ್ಮ ಹಿರಿಯರು ಹೇಳಿದ ಹಾಗೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳ್ತಾರೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಅಷ್ಟೇ. ಸೊ ನಾವೆಷ್ಟು ಆರೋಗ್ಯವಾಗಿ ಏನೋ ಮಾಡಿ ಚೆನ್ನಾಗಿದ್ದು ತಿಂದು ಎಲ್ಲರಿಗೂ ಸಹ ಏನು ಅದು ಇದು ಕಾರ್ಯಕ್ರಮ ಮಾಡಿ ನಾವು ಚೆನ್ನಾಗಿ ಮೆರೆದು ಬಿಡ್ತೀವಿ. ಹಾಗೆ ಆ ದೇವ್ರನ್ನೂ ಹಾಗೆ ಮೆರೆಸ್ತೇವೆ ನಾವು. ಈಗ ಎಲ್ಲ ದೇವ್ರುಗಳು ಅದ್ದೂರಿ ಮಾಡಿ ಅಲಂಕಾರ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೂವಿನ ಹಾರಗಳು ಹಾಕಿ ಎಲ್ಲ ಪೂಜೆ ಮಾಡ್ತಾರೆ. ಹಾಗೆ ದೇವ್ರಿಗೆ ಯಾವ ಥರ ಅಲಂಕಾರ ಮಾಡಿ ಮೆರೆಸ್ತಾರೋ ಹಾಗೆ ಮನುಷ್ಯರಿಗೆ ಅದೇ ಥರ ಮೆರೆಸ್ತಾರೆ. ಸೊ ಅವಾಗ ಮೆರೆಸ್ಬಿಟ್ಟು ಏನು ಮಾಡ್ತಾರೆ, ಕೊನೆಗೂ ನಮಗೆ ಗೊತ್ತಿರೋದಿಲ್ಲ ನಾವು ಏನಾಗ್ತೀವಿ ಅಥವಾ ದೇವ್ರನ್ನ ಏನು ಮಾಡ್ತೀವಿ ಅಂತ ಅಲ್ವಾ. ಸೊ ನೋಡಿ ಪರಿಸ್ಥಿತಿ ನೋಡಿ ಇವತ್ತು ಈ ಥರ ಆಗಿಬಿಟ್ಟಿದೆ. ಸೊ ನಾವು ಚೆನ್ನಾಗಿದ್ದಾಗ ಅವ್ರು ನೋಡಿ ಎಷ್ಟು ಲಕ್ಷಣವಾಗಿ ಒಳ್ಳೊಳ್ಳೆ ಫೋಟೋ ಫ್ರೇಮ್ ಹಾಕಿ ಎಲ್ಲ ಫೋಟೋಗಳು ತರ್ತಾರೆ, ಮೂರ್ತಿಗಳು ತರ್ತಾರೆ, ಪೂಜೆ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ. ಸೊ ಆ ಥರ ಇದ್ದಾಗ ತಂದು ಪೂಜೆ ಮಾಡಿದ ಆದಮೇಲೆ ನಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದ ಆರೋಗ್ಯದಲ್ಲಿ ಹೇಗೆ ನಮಗೆ ನಮ್ಮ ಜೀವನದಲ್ಲಿ ಏನು ಸಮಸ್ಯೆ ಬರುತ್ತೆ, ದೇವ್ರಿಗೆ ಅದೇ ಸಮಸ್ಯೆ ಬಂದಾಗ ಅಥವಾ ಡ್ಯಾಮೇಜ್ ಆದಾಗ ತಂದು ಇಲ್ಲಿ ಬಿಸಾಕಿಬಿಡ್ತಾರೆ. ನಾವು ಮನುಷ್ಯರು ಅಷ್ಟೇ, ದೇವ್ರಿಗೆ ಬಂದ ಪರಿಸ್ಥಿತಿ ನಮಗೂ ಬರುತ್ತೆ. ಅದಕ್ಕೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಲ್ವ, ಹಾಗೆ ನಾವು ಯಾರು ಏನು ಗೊತ್ತಾ, ಮಕ್ಕಳಾಗಿರ್ಬೋದು ಮೊಮ್ಮಕ್ಕಳಾಗಿರ್ಬೋದು ಇವಾಗ ವಯಸ್ಸಾದನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ. ಸೊ ಆ ಮಕ್ಕಳು ತಪ್ಪಲ್ಲ, ನಾವು ಮಾಡಿದ ಕರ್ಮ ಫಲಗಳು ನಮ್ಮನ್ನು ಫಾಲೋ ಮಾಡುತ್ತೆ. ಸೊ ಅದಕ್ಕೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ದೇವ್ರು ಚೆನ್ನಾಗಿ ನೋಡ್ಕೋತಾನೆ. ಸುಮಾರು ಜನ ಇದ್ದಾರೆ, ತಂದೆ ತಾಯಿ ಪೂಜೆ ಮಾಡ್ತಾರೆ, ಗೌರವಿಸ್ತಾರೆ. ಹಾಗೆ ಒಂದು ಕಡೆ ಅವರು ಮಾಡಿದ ಕರ್ಮಗಳನ್ನು ಅವರೇ ಅನುಭವಿಸ್ತಾ ಇದ್ದಾರೆ. ಸೊ ದಯವಿಟ್ಟು ಆ ಥರ ಮಾಡಕ್ಕೆ ಹೋಗಬೇಡಿ. ಜೀವನ ತುಂಬ ಅಮೂಲ್ಯವಾದದ್ದು. ಅದನ್ನು ತುಂಬ ಪ್ರೀತಿಯಿಂದ ಪ್ರೀತಿಸಿ ಎಲ್ಲರ ಜೊತೆ ನಗ್ನಗ್ತಾ ಮತ್ತು ಒಳ್ಳೆ ಒಂದು ನಿಯತ್ತಿಂದ ಎಲ್ಲರಿಗೂ ಅಂದರೆ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಂಡ್ರೆ ನಮಗೂ ಒಳ್ಳೆ ಒಂದು ನಮ್ಮ ಜೀವನ ತುಂಬ ಸಾರ್ಥಕತೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ರಾಹುಲ್ ಗಾಳಿ ಮುದಳ್ ಅಂತಿದೆ ಪ್ರಜಾಕರ್ಯ ಸೇವಾ ಚಾರಿಟಬಲ್ ಟ್ರಸ್ಟ್ ಅಂದೆ, ಇನ್ಸ್ಟಾ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು.